ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನಮ್ಮ ಕತೆಯ ಪಯಣವನ್ನು ಮುಂದುವರಿಸೋಣ. ಹಾಗೆಯೇ ನನ್ನ ಜೊತೆ ನೀವು ಸಹ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳಿದು ನನಗೆ ತುಂಬ ಖುಷಿ ಆಯಿತು. ಹಾಗೆಯೇ ಸಾಕಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಇನ್ನೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಮ್ಮ ಕತೆಯ ಪಯಣವನ್ನು ಮುಂದುವರಿಸೋಣ. ಇವತ್ತು ಗುರುಪೌರ್ಣಿಮೆ, ಹಾಗಾಗಿ ಗುರು ಶಿಷ್ಯರ ಕಥೆಯನ್ನೇ ಹೇಳೋಣ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಈ ಕತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನವರಾತ್ರಿ ಕಥೆಗಳು ಅನ್ನುವ ಪುಸ್ತಕದಿಂದ ತೆಗೆದುಕೊಂಡಂತಹ ಕತೆ. ಒಂದು ಊರಿರುತ್ತೆ. ಆ ಊರಲ್ಲಿ ಗುರು ಶಿಷ್ಯರ ಪರಂಪರೆಯಾದಂತಹ ಗುರುಕುಲದ ಪದ್ಧತಿ ಇರುತ್ತೆ. ಗುರುಕುಲ ಅಂದಾಗ ಅಲ್ಲಿ ಎಲ್ಲ ಜಾತಿ ಧರ್ಮದವರು ಸಹ ಆ ಗುರುಗಳ ಬಳಿ ವಿದ್ಯೆಯನ್ನು ಕಲಿತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಆ ಊರಿಗೆ ಎಲ್ಲಿಲ್ಲದ ಬರಗಾಲ ಬರುತ್ತೆ. ಹಾಗಾಗಿ ಗುರುಗಳಿಗೂ ಸಹ ಆ ಗುರುಕುಲವನ್ನು ನಡೆಸೋದು ತುಂಬ ಕಷ್ಟ ಆಗತ್ತೆ. ಹಾಗಾಗಿ ಗುರುಗಳು ಆ ಗುರುಕುಲವನ್ನು ಮುಚ್ಚಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ಹಾಗೆ ಅವರು ತೀರ್ಮಾನಕ್ಕೆ ಬಂದಾಗ ತಮ್ಮೆಲ್ಲ ಶಿಷ್ಯರನ್ನು ಕರೆದು, ನೋಡಿಪ್ಪ, ಈ ರೀತಿ ಬರಗಾಲ ಬಂದಿದೆ, ಹಾಗಾಗಿ ಯಾರೂ ಸಹ ದೇಣಿಗೆಯನ್ನು ಸಹ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಈ ಗುರುಕುಲವನ್ನು ನಡೆಸೋದಕ್ಕಾಗ್ತಿಲ್ಲ. ಆದರೆ ನನ್ನ ಬಳಿ ಇಷ್ಟು ಸಾಮಾನುಗಳಿದೆ, ಯಾರಿಗೆ ಯಾವ ಸಾಮಾನು ಬೇಕೋ ದಯವಿಟ್ಟು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಯಾರ್ಯಾರಿಗೆ ಯಾವ ಯಾವ ಸಾಮಾನುಗಳ ಅವಶ್ಯಕತೆ ಇರುತ್ತೋ ಆ ಸಾಮಾನುಗಳನ್ನು ತೆಗೆದುಕೊಂಡು ಅವರ ಪಯಣವನ್ನು ಮುಂದುವರಿಸ್ತಾರೆ. ಆದರೆ ಗುರುಗಳಿಗೆ ಆ ಎಲ್ಲ ಶಿಷ್ಯರ ಮಧ್ಯೆ ಒಬ್ಬ ದಡ್ಡ ಶಿಷ್ಯ ಇರ್ತಾನೆ. ಅವನದ್ದೇ ಚಿಂತೆ ಆಗಿಬಿಟ್ಟಿರುತ್ತೆ. ಅಲ್ಲ, ಇವರೆಲ್ಲ ಬುದ್ಧಿವಂತರು ಹೇಗೋ ಮುಂದುವರ್ಕೊಂಡು ಹೋಗ್ತಾರೆ, ಆದರೆ ಇವನು ಏನು ಮಾಡ್ತಾನಪ್ಪ ಅನ್ನೋದೇ ಅವರಿಗೆ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಸರಿಯಾಗಿ ಗುರುಗಳ ಬಳಿ ಇದ್ದಂತಹ ಎಲ್ಲ ಸಾಮಾನುಗಳು ಸಹ ಬುದ್ಧಿವಂತರು ತೆಗೆದುಕೊಂಡು ಹೋಗ್ಬಿಟ್ಟಿರ್ತಾರೆ. ಗುರುಗಳಿಗೆ ಆ ದಡ್ಡ ಶಿಷ್ಯನಿಗೆ ಕೊಡೋದಕ್ಕೆ ಯಾವುದೇ ರೀತಿಯಾದಂತಹ ಸಾಮಾನು ಸಹ ಇರೋದಿಲ್ಲ. ತಕ್ಷಣ ಗುರುಗಳು ಅವನ ಬಳಿ ಹೋಗ್ತಾರೆ. ಹೋಗಿ, ಅಲ್ಲೋ ಮಾರಾಯ, ನೀನು ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಂಡು ನೀನು ನಿನ್ನ ಜೀವನವನ್ನು ಮಾಡೋದಲ್ವಾ, ಈ ರೀತಿ ಸುಮ್ಮನೆ ಕೂತಿದೆಯಲ್ಲ, ಏನು ಮಾಡಲಿ ಅಂತ ಅವರಿಗೂ ಸಹ ಚಿಂತೆ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು, ಗುರುವಿನ ಒಂದು ದೃಷ್ಟಿ ಶಿಷ್ಯನಿಗೆ ಬೇಕಾದಷ್ಟು. ಹಾಗಾಗಿ ಕೊನೆಗೆ ಗುರುಗಳೇನು ಮಾಡ್ತಾರೆ, ನೋಡು, ಒಂದು ಕೆಲಸ ಮಾಡು, ನನ್ನ ಹತ್ರ ಈ ಕತ್ತೆ ಇದೆ, ಈ ಕತ್ತೆಯನ್ನು ತೆಗೆದುಕೋ, ನಿನಗೇನಕ್ಕಾದರೂ ಕೆಲಸಕ್ಕೆ ಬರ್ಬೋದು, ನಾನು ಇದನ್ನು ಸಾಮಾನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಸಾಮಾನು ತರೋದಕ್ಕೆ ಉಪಯೋಗಿಸ್ತಿದ್ದೆ ಅಂತ ಹೇಳಿ ಆ ಕತ್ತೆಯನ್ನು ಆ ಶಿಷ್ಯನಿಗೆ ಕೊಟ್ಟು ಗುರುಗಳು ಸಹ ಅಲ್ಲಿಂದ ಮುಂದುವರೆದು ಬಿಡ್ತಾರೆ. ಶಿಷ್ಯನಿಗೂ ಗೊತ್ತಾಗಲ್ಲ, ಅದಕ್ಕಿಂತ ಹೆಚ್ಚಾಗಿ ಮೊದಲೇ ದಡ್ಡ. ಹಾಗಾಗಿ ಅವನಿಗೂ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಗುರುಗಳ ಬಗ್ಗೆ ಅಪಾರವಾದ ನಂಬಿಕೆ, ಭಕ್ತಿ ಹಾಗೆ ಪ್ರೀತಿ. ಹಾಗಾಗಿ ಆ ಗುರುಗಳು ಕೊಟ್ಟಂತಹ ಕತ್ತೆಯನ್ನು ಹೊಡ್ಕೊಂಡು ಪಕ್ಕದ ಊರಿಗೆ ತೆರಳುತ್ತಾ ಇರ್ತಾನೆ. ಇನ್ನೇನು ಊರು ಬರಬೇಕು ಅಷ್ಟರೊಳಗೆ ಹಸಿವಿನಿಂದ ಆ ಕತ್ತೆ ಸಹ ಸತ್ತು ಹೋಗುತ್ತೆ. ಶಿಷ್ಯನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗುರುಗಳು ಪ್ರೀತಿಯಿಂದ ಕೊಟ್ಟಂತಹ ಕಾಣಿಕೆ ಅಂತ ಆ ಕತ್ತೆಯನ್ನು ಅಲ್ಲೇ ತಾನೊಬ್ಬನೇ ಕಷ್ಟಪಟ್ಟು ಗುಂಡಿ ತೋಡಿ ಆ ಕತ್ತೆಯನ್ನು ಸಮಾಧಿ ಮಾಡ್ತಾನೆ. ಹಾಗೇನೆ ಆ ಸಮಾಧಿಗೆ ಪ್ರತಿನಿತ್ಯ ಏನು ಕೆಲಸ ಮಾಡ್ತಿದ್ನೋ ಬಿಡ್ತಿದ್ನೋ ಆ ಸಮಾಧಿಗೆ ಪ್ರತಿನಿತ್ಯ ಬಂದು ಪೂಜೆಯನ್ನು ಸಲ್ಲಿಸ್ತಾ ಹೋಗ್ತಾನೆ. ಇದನ್ನು ನೋಡಿದ ಕೆಲವರು, ಓಹೋ, ಮೊದಲೇ ಇವರು ಸ್ವಾಮೀಜಿಗಳು ಕಾವಿ ಬಟ್ಟೆ ಬೇರೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ತಕ್ಕಾಗಿ ಯಾವುದೋ ಸಮಾಧಿಗೆ ಬೇರೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದಾರೆ, ಯಾರೋ ಸಿದ್ಧ ಪುರುಷರೇ ಇರಬೇಕೇನೋ ಅಂತ ಆ ಹಳ್ಳಿಯವರೆಲ್ಲ ಪ್ರತಿನಿತ್ಯ ಬಂದು ಆ ಸಮಾಧಿಗೆ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಭಕ್ತರು ದೇಣಿಗೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು ಅನ್ನೋದಕ್ಕೆ ಈ ಸಮಾಧಿ ಸಹ ಒಂದು ಉದಾಹರಣೆಯಾಗಿ ಬರುತ್ತೆ. ಗುರುಗಳು ದೇಣಿಗೆಯನ್ನು ಕೊಡ್ತಾನೇ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಗುರುಕುಲವನ್ನೇ ಮುಚ್ಚಿದ್ರೆ ಈ ಸಮಾಧಿಗೆ ಭಕ್ತರಾದಿ ಎಲ್ಲರೂ ಬಂದು ದೇಣಿಗೆಯನ್ನು ಕೊಡ್ತಾರೆ. ಹಾಗೂ ಅಲ್ಲಿ ಬರೋದರಿಂದ ಚೇತನ ನಮಗೆ ಒಳ್ಳೆಯದು ಮಾಡ್ತಿದೆ ಅಂತ ಅಂದ್ಬಿಟ್ಟು ಅತಿ ಹೆಚ್ಚಿನ ದೇಣಿಗೆಯನ್ನು ಕೊಡೋದು ಹಾಗೂ ಕಾಣಿಕೆಯನ್ನು ಕೊಡೋದು ಮಾಡ್ತಾರೆ. ಇದರಿಂದ ಇದ್ದಕ್ಕಿದ್ದ ಹಾಗೆ ಸಮಾಧಿಯಾದಂತಹ ಆ ಸ್ಥಳ
ಮಂದಿರವಾಗಿ ಗುರುಕುಲವಾಗಿ ದೊಡ್ಡದಾಗಿ ಬೆಳ್ಕೊಂಬಿಡತ್ತೆ. ಎಷ್ಟರ ದೊಡ್ಡ ಮಟ್ಟಿಗೆ ಬೆಳೆಯುತ್ತಪ್ಪ ಅಂದರೆ ಊರಿಗೆ ಹೋಗುತ್ತೆ. ಅಲ್ಲಿ ಒಂದು ಸಿದ್ಧ ಪುರುಷರಿದ್ದಾರಂತೆ. ಸಿದ್ಧ ಪುರುಷರ ಕಾಲಿಗೆ ನಾವು ನಮಸ್ಕಾರ ಮಾಡೋದ್ರಿಂದ, ಸಮಾಧಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹರಿದ್ಬಿಡುತ್ತಂತೆ. ಹಾಗಾಗಿ ಎಲ್ಲರೂ ಹೋಗಬೇಕು ಅಂತ ಗುಳ್ಳೆದ್ಬಿಡುತ್ತೆ. ಸೊ ಊರಿಂದ ಎಲ್ಲ ಬರಲಿಕ್ಕೆ ಶುರು ಮಾಡ್ತಾರೆ. ಇದೇ ಥರ ಇವರ ಗುರುಗಳಿದ್ರಲ್ಲ, ಆ ಗುರುಗಳು ಸಹ ಯಾವುದೋ ಊರಿಗೆ ಹೋದಾಗ ಅಲ್ಲೊಬ್ಬರು ಹೇಳ್ತಾರಂತೆ, ಗುರುಗಳೇ ನೀವು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ಅಲ್ಲೊಂದು ಸಿದ್ಧ ಪುರುಷರ ಮಂದಿರ ಇದ್ದಿದೆ, ಅದರಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತಿದೆಯಂತೆ, ನಿಮಗೂ ಒಳ್ಳೇದಾಗ್ಬೋದು, ಪಾಪ ನೀವು ಯಾಕೆ ಕಷ್ಟಪಡ್ತಾ ಇದ್ದೀರಾ? ನೀವೂ ಸಹ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಗುರುಗಳು ಸಹ ಇದೇನಪ್ಪ ಇದು, ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಗುರುಕುಲ ಇಲ್ಲಿ ಎದ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಸಮಾಧಿ ಯಾರ್ದು ಅಂತ ಗೊತ್ತಿಲ್ಲ. ಪಾಪ ಆ ಗುರುಗಳು ಸಹ ಆ ಸಮಾಧಿಗೆ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಬರ್ತಾರೆ. ಎಲ್ಲ ಆ ವಿಜೃಂಭಣೆ, ಆ ವೈಭವ ನೋಡಿ ಗುರುಗಳಿಗೂ ಸಹ ಏನೂ ಮಾತೇ ಬರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಸಂಜೆ ಆಗುತ್ತೆ. ಎಲ್ಲರೂ ಸೈಡಿಗೆ ಜಾಗ ಬಿಡಿ, ಗುರುಗಳು ಬರ್ತಾರೆ, ಮಹಾಮಂಗಳಾರತಿ ಮಾಡಬೇಕು ಅಂತ ಹೇಳ್ತಾರೆ. ಗುರುಗಳು ಸಂಜೆ ಮಹಾಮಂಗಳಾರತಿ ಮಾಡೋದಕ್ಕೆ ಆ ಶಿಷ್ಯ ಗುರು ಬರ್ತಾರೆ. ಬಂದು ಮಹಾಮಂಗಳಾರತಿ ಮಾಡಬೇಕಾದ್ರೆ ಗುರುಗಳು ನೋಡಿ, ಅರೆ ಇವನು ನನ್ನ ಶಿಷ್ಯನಲ್ವಾ, ಅದೇ ದೊಡ್ಡ ಶಿಷ್ಯ, ಇವನು ಗುರು ಆಗಿಬಿಟ್ಟಿದ್ದಾನ ಅಂದ್ಕೊಂಡು ಅವರಿಗೆ ಒಳಗೆ ನಗು. ಹಾಗೆಯೇ ಇದ್ಯಾರು ಸಿದ್ಧಪುರುಷ, ಇವ್ರಿಗೆ ಸಿಕ್ಕಿದ್ದು ನಾನು ಬಿಟ್ಟ ಮೇಲೆ ಅಂದ್ಕೊಂಡು ಅವ್ರಿಗೂ ಆಶ್ಚರ್ಯ ಆಗತ್ತೆ. ಅದೇ ರೀತಿ ಆ ಗುರುವಾದರೂ ಸಹ ಆ ಶಿಷ್ಯನಿಗೆ ಗುರುವನ್ನು ಕಂಡ ತಕ್ಷಣ ಬಹಳ ಪ್ರೀತಿ ಬರುತ್ತೆ. ತಕ್ಷಣ ಇಳಿದು ಬಂದು ಗುರುಗಳಿಗೆ ನಮಸ್ಕರಿಸಿ, ಗುರುಗಳೇ ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು, ನನಗಿದು ಯಾವುದನ್ನು ನನ್ನ ಕೈಲಿ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನು ನೀವೇ ನಿಭಾಯಿಸಿ ಅಂತ ಹೇಳ್ತಾನೆ. ತಕ್ಷಣ ಗುರುಗಳನ್ನು ಒಳಗಡೆ ಕರ್ಕೊಂಡು ಹೋಗಿ ಊಟೋಪಚಾರವನ್ನು ಮಾಡಿ ವೈಭವವೆಲ್ಲವನ್ನು ತೋರಿಸಿ, ಗುರುಗಳೇ ಇನ್ಮೇಲೆ ಇದು ನಿಮ್ಮದೇ ಅಂತ ಹೇಳ್ತಾರೆ. ಆದರೆ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಈ ಸಮಾಧಿ ಯಾರ್ದು ಅಂತ ಕೇಳ್ತಾರೆ. ಆಗ ಶಿಷ್ಯ ನಕ್ಬಿಟ್ಟು ಹೇಳ್ತಾನೆ, ಗುರುಗಳೇ ಇಲ್ಲಿ ಯಾವ ಸಿದ್ಧ ಪುರುಷನೂ ಇಲ್ಲ, ಇಲ್ಲಿ ಇರೋದು ನೀವು ಕೊಟ್ಟಂತಹ ಕತ್ತೆಯ ಸಮಾಧಿ. ಆದರೆ ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಕಾಣಿಕೆ ಅಂತ ನಾನು ಪೂಜೆ ಮಾಡ್ತಾ ಬಂದೆ, ಎಲ್ಲರೂ ಸಹ ಇದು ಸಿದ್ಧ ಪುರುಷನ ಸಮಾಧಿ ಅಂತ ಪೂಜೆ ಮಾಡಿ ಈ ರೀತಿ ದೇಣಿಗೆಯನ್ನು ಕೊಟ್ಟು ಅವರೇ ಗುರುಕುಲವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ನಮಗೆ ಚೇತನ ಸಿಕ್ಕುತ್ತೆ, ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ನಮ್ಮ ಒಳಗೆ ಆ ಜಾಗೃತ ಶಕ್ತಿ ಬಂದಾಗ ಅದು ಕತ್ತೆ ಸಮಾಧಿ ಆದರೂ ಸಹ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಿಂತಿದೆ. ಹಾಗಾಗಿ ಒಳ್ಳೆಯದು ಆಗುತ್ತೆ ಅನ್ನೋದು ಎಲ್ಲೋ ಹೋಗಿ ನಮಸ್ಕರಿಸಿದಾಗ ಅಲ್ಲ, ಆ ಚೇತನ ಶಕ್ತಿ ನಮ್ಮಲ್ಲಿ ಜಾಗೃತಗೊಂಡಾಗ ಮಾತ್ರ. ಹಾಗಾಗಿ ನಾವೆಲ್ಲರೂ ಸಹ ಭಗವಂತನ ಸೃಷ್ಟಿಯಾಗಿದ್ದೀವಿ. ನಮ್ಮಲ್ಲಿ ಆ ಜಾಗೃತ ಶಕ್ತಿ ನಾವು ಮೂಡಿಸ್ಕೋಬೇಕು. ಇದೇ ವಿಷಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅವರ ನವರಾತ್ರಿ ಕಥೆಯಲ್ಲಿ ಕತೆ ಹೇಳ್ತಾ ಬರ್ತಾರೆ. ಹಾಗಾಗಿ ಆ ಭಗವಂತನನ್ನು ನಮಿಸುತ್ತಾ, ಹಾಗೆ ನಮ್ಮ ಕನ್ನಡ ಕವಿಗಳಿಗೆ ನಮಿಸುತ್ತಾ, ಇಂದಿನ ಕತೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹರಿ ಓಂ. ಓಂ ನಮೋ ನಾರಾಯಣಾಯ.